ಮುಗಿಸ್ಕೊಂಡೈತೆ ದೇವರು ಮಡಗ್ತಾರೆ. ಎಷ್ಟು ಬೇಜಾರಾಯಿತು ಅಂದರೆ ಗುರು, ದೇವಸ್ಥಾನಕ್ಕೆ ಬಂದು ಎಲ್ಲರೂ ಬೇಜಾರು ಕಳ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಬೇಜಾರಾಯಿತು. ಹೆಂಗಾಯಿತು ಅಂದರೆ ನಿಜ ಯಪ್ಪ ನೆನ್ಸ್ಕೊಬಾರ್ದು ಇನ್ನೊಂದ್ಸತಿ. ಒಬ್ಬ ಅಮ್ಮ ಗುರು, ನಾವೇ ಲಾಟ್ರಿ ಹೊಡಿದ್ದೇವೆ ಇಲ್ಲಿ, 1 ರೂಪಾಯಿಗೂ 1 ಊಟ ಇಲ್ಲ ಅಂದರೆ ನಾವೇ ಲಾಟ್ರಿ ಹೊಡಿದ್ದೇವೆ. ದುಡ್ಡು ಕೊಡಲಿಲ್ಲ ಅಂದ್ಬಿಟ್ಟು ನಿಮ್ಮ ಸತ್ತಾಗೋ ಯಾರು ನಿಮ್ಮ ಊರಾಗ ಬರೋಲ್ಲ ಅಂತ ಅಂದ್ಬಿಡೋದ ಒಂದೇ ಸತಿ. ಎಷ್ಟು ಬೇಜಾರಾಯಿತು ಅಂತಂದರೆ ನಮ್ಮ ಪರಿಸ್ಥಿತಿ ಹೆಂಗದೆ ಅಂದರೆ ನಾವೇ ಎಲ್ಲ ಕೂತ್ಕೊಂಡ್ರು ಯಾರು ಹಾಕ್ಬಿಟ್ಟು ಹೋಗಿ ಅಂತಂತೀವಿ. ಆ ಥರ ಅದೇ ನಮ್ಮ ಪರಿಸ್ಥಿತಿ ಇವಾಗ. ಅದು ಬಿಡ್ರೆ ಅವಮ್ಮ ಆ ಥರ ಅಂತಾರಲ್ಲ, ಎಷ್ಟು ಬೇಜಾರಾಯಿತು ಅಂದರೆ ನಿಜ. ವಾಪಸ್ ಬೈದು ಬಿಡ್ಬೋದಿತ್ತು ವಯಸ್ಸಾಗಿರೋರು, ಏನು ಮಾಡೋಕ್ಕಾಗಿಲ್ಲ. ಅವ್ರು ಬಿಡುಗರು ಅಟ್ಲೀಸ್ಟ್ ಈಚೆ ಕೂತ್ಕೊಂಡವ್ರು ಬೇಡ್ದವ್ರೆ. ಒಳಗಡೆ ಇರೋಗಳು ಒಳಗಡೆ ಹೋದರೆ ಆ ಕೈನೇ ನೋಡ್ತಾರೆ ಅವರೇ ಡೈರೆಕ್ಟಾಗಿ ಕೇಳ್ತಾರೆ ಕಾಣಿಕೆ ಹಾಕಿ ಅಂತ. ಅಲ್ಲ, ಉಂಡಿಗೆ ಹಾಕಿದ್ರೆ ಅಟ್ಲೀಸ್ಟು ದೇವಸ್ಥಾನಕ್ಕೆ ಹೋಯ್ತದೆ, ಇದಾಯ್ತದೆ. ಕಾಣಿಕೆ ಹಾಕಿದ್ರೆ ಯಾರಿಗಪ್ಪ ಹೋಯ್ತದೆ? ನಿಜ, ದೇವಸ್ಥಾನಗಳಲ್ಲೂ ಈ ಥರ ಎಲ್ಲ ಬಿಸ್ನೆಸ್ ಮಾಡ್ಕೊಬಿಟ್ಟವ್ರೆ ದೇವಸ್ಥಾನಗಳನ್ನೂ ಕೂಡ. ದೇವಸ್ಥಾನಕ್ಕೆ ಹೋಗೋದೇ ಮನ್ಸಿಗೆ ನೆಮ್ಮದಿ ಸಿಗಲಿ ಅಂತ. ಈ ದೇವಸ್ಥಾನಗಳಿಗೆ ಹೋದರೆ ಮನ್ಸು ನೆಮ್ಮದಿನೂ ಹಾಳು ಮಾಡ್ತಾರೆ. ಒಂದ್ಸತಿ ಅನ್ಸ್ಬಿಡುತ್ತೆ ಇವರೆಲ್ಲ ಹಿಂಗೆ ಅಂದಾಗ ಇಂಥ ಜನ್ಮ ನಮಗೂ ಬೇಕಾ ಅಂತ. ನಮ್ಮ ತಾವು ಇದ್ದಿದ್ರೆ ನಾವು ದಾನ ಮಾಡ್ತಿದ್ದಿಲ್ವ, ನಾವು ಕಾಣಿಕೆ ಆಗ್ತಿದ್ದಿಲ್ವ? ಇವ ನಮಗೆ ಕೊಡಲಿ ಅಂತ ತಾನೇ ಕೇಳ್ಕೊಳಕ್ಕೆ ಬಂದಿರೋ ನಾವು. ನಿಜ, ಅಮ್ಮ ಅಂದಿದ್ದು ಫುಲ್ಲು ಬೇಜಾರಾಯಿತು. ಅನ್ನೋದು ಯಾವ ಥರ ಅಂತಾರೆ ಅಂದರೆ, ಅವ್ರು ನಮಗೆಲ್ಲ ಸಾಲ ಕೊಟ್ಟಿರೋದು ವಾಪಸ್ ಕೊಟ್ಟಿಲ್ಲ ಅನ್ನಂಗೆ ಅಂತವ್ರೆ ಅವರು. ನಿಮಗೆ ಕೊಡದೆ ಹೋದರೆ 4 ಜನ ಲಾಸ್ಟಲ್ಲಿ ಒತ್ಕೋಬೇಕು, ನಿಮ್ಗೆ 4 ಜನ ಸಿಗೋಲ್ಲ ನೋಡಿ ಅಂತ ಅಂದ್ಕೊಂಡು. ಹಿಂಗೂ ಇರ್ತಾರ ಗುರು ಜನ. ಹಿಂಗೆ ಬಂದಾಗ ಹಿಂಗೆಲ್ಲ ಅಂದ್ಬಿಟ್ರೆ ಮನ್ಸಿಗೂ ನೆಮ್ಮದಿ ಇರೋಲ್ಲ. ಇವ್ರ ಕೈಲಿ ಹಿಂಗೆ ಅನ್ಸ್ಕೊಂಡು ಬಂದ್ವಲ್ಲ, ನಾವೇನು ತಪ್ಪು ಮಾಡಿಲ್ಲ ಅಂದರೂ ಇವ್ರ ಕೈಲಿ ಹಿಂಗೆ ಅನ್ಸ್ಕೊಂಡು ಬಂದ್ವಲ್ಲ ಅಂತ. ಇವಾಗ ನಮ್ಮ ತಾವಿದ್ರೆ ತಾನೇ ನಾವು ಹಾಕ್ತೀವಿ ಅವರಿಗೆ. ನಾವು 1 ರೂಪಾಯಿಗೆ ಎಷ್ಟು ಕಷ್ಟಪಡ್ತೀವಿ ಅಂತ ನಮ್ಗೆ ಗೊತ್ತು. ನಾವು 100 ರೂಪಾಯಿ 300 ರೂಪಾಯಿ ದುಡಿತೀನಿ ಅಂದರೆ ದಿನ ಇಡೀ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಬೇಕು. ಹಂಗಾದರೆ ನಮಗೂ ಬರೋದು. ಆ ದುಡ್ಡು ಬಂದರೂ ನಾವು ಶೋಕಿ ಮಾಡೋಕ್ಕಾಗಿಲ್ಲ. ಮನೆಯವ್ರಿಗೆ ಅಷ್ಟಂತೆ, ಬಾಡಿಗೆ ಅಷ್ಟಂತೆ, ಗಾಡಿಗೆ ಇಷ್ಟಂತೆ, ಪೆಟ್ರೋಲ್ಗೆ ಅಷ್ಟಂತೆ, ನಮ್ಮ ಊಟಕ್ಕೆ ಅಷ್ಟಂತೆ ಅಷ್ಟೇ. ನಮ್ಮ ಶೋಕಿನೂ ಕೂಡ ನಾವು ಈಡೇರಿಸ್ಕೊಳಕ್ಕಾಗಿಲ್ಲ. ಹಂಗೆ ಇದು ಮಾಡೋರು ಇವ್ರ ಕೈಲಿ ಹಂಚ್ಕೋಬೇಕು ಬಂದಿಲ್ಲ ನಾವು. ಆದರೂ ಗುರು, ಅವ್ರೇನಾರು ಅಂದ್ಕೊಳ್ಳಿ, ದೇವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಬೇಕು ಕಣ್ಣು ತುಂಬ. ಎಲ್ಲ ಬಿಸ್ನೆಸ್ ಮಾಡ್ಕೊಬಿಟ್ಟವ್ರೆ ಗುರು, ಎಲ್ಲನೂ. ದೇವಸ್ಥಾನನೂ ಕೂಡ ಬಿಸ್ನೆಸ್ ಮಾಡ್ಕೊಬಿಟ್ಟವ್ರೆ. ಅಲ್ಲಿಗೆ ಹೋದ್ರು ಕೂಡ ಕಾಣಿಕೆ ಹಾಕಿ ಅಮ್ಮ. ನಾವು ಬೇಡ್ಕೊಳಕ್ಕೆ ತಾನೇ ಹೋಗಿರ್ತೀವಿ. ನಾವು ದೇವ್ರನ್ನ ಬೇಡ್ಕೊಳಕ್ಕೆ ತಾನೇ ಹೋಗಿರ್ತೀವಿ. ನಮ್ಮನ್ನು ಚೆನ್ನಾಗಿಡಪ್ಪ, ನಮ್ಮನ್ನು ಚೆನ್ನಾಗಿ ಬಿಟ್ಟರೆ ಬಂದು ನೀನು ಒಂದು ಸ್ವಲ್ಪ ಇದು ಮಾಡ್ಕೋತೀವಿ ಅಂತ, ನಿನ್ನ ನೋಡ್ಬೋದು ನಾವು ಬಂದು ಅಂತ ಅಂದ್ಕೊಂಡು. ಇವ್ರು ಅದಲ್ಲ, ಕಾಣಿಕೆ ಹಾಕಿದ್ರು ಒಂಥರ ನೋಡೋದು, ಕಾಣಿಕೆ ಹಾಕ್ತವ್ರು ಒಂಥರ ನೋಡೋದು. ಎಷ್ಟು ಜೀವನ ಎಷ್ಟು ಇದಾಗೋಗದೆ ಅಂದರೆ ಇಂಥವ್ರೆಲ್ಲ ನೋಡಿದ್ರೆ ಜೀವನ ಜಿಗುಪ್ಸೆ ಬಂದ್ಬಿಡುತ್ತೆ. ಅಷ್ಟು ಮನ್ಸಿಗೆ ಘಾಸಿ ಮಾಡಿಬಿಡ್ತಾರೆ. ಎಲ್ಲೇ ಹೋಗು ಊರು ಅಂತ ಈ ದೇವಸ್ಥಾನ ಫಸ್ಟು ಮೇನ್ ದೇವಸ್ಥಾನ. ಅಲ್ಲೋದ್ರು ಕಾಣಿಕೆ ಹಾಕಿ, ಇನ್ನೊಂದು ಕಡೆ ಅಲ್ಲೋದ್ರು ಕಾಣಿಕೆ ಹಾಕಿ. ಈ ಕೆಳಗಡೆನೇ ಸ್ಟಾರ್ಟ್ ಮಾಡ್ತಾರೆ. ಕೆಳಗಡೆ ಎಂಟ್ರೆನ್ಸಲ್ಲಿ ದೇವಸ್ಥಾನ ಇರುತ್ತಲ್ಲ, ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ ಕಾಣಿಕೆ ಹಾಕಿ ಅಂತ. ಗುರು, ನಮ್ಗೆ ಇಷ್ಟ ಇದ್ದರೆ ಆ್ಯಕ್ಟಿವ್, ಕಾಣಿಕೆನೇ ಇಲ್ಲ ಅಂದ್ರೆ ಇಲ್ಲ. ಅದನ್ನೂ ಬಾಯ್ಬಿಟ್ಟು ಕೇಳಬೇಕಾ ಗುರು ಅವರು? ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅದು ಹೇಳೋದನ್ನ. ವೀಡಿಯೋ ಮಾಡ್ಕೊಳ್ಳೋದಾಗಿದ್ರೆ ಅವ್ರ ಮುಖನೂ ತೋರಿಸ್ಬಿಡೋನು, ಯಾರ್ಯಾರು ಅಂತಿದ್ರು ಅಂತ. ನಮ್ಮ ಮನ್ಸು ನೆಮ್ಮದಿ ಹೋಯ್ತೀವಿ, ಅವ್ರ ಮನ್ಸು ನೆಮ್ಮದಿನೇ ಹಾಳು ಮಾಡ್ತಾರೆ ಹೋದ್ರೆ ಅಲ್ಲಿಗೆ. ಹಿಂಸೆ ಆಗ್ಬಿಡೋದೆ ಗುರು ಜೀವನನೇ. ಎಲ್ಲ ಬರೀ ಕೈ ಬಾಯಿನೇ ನೋಡ್ತಾರೆ ಒಬ್ಬೊಬ್ಬರು ಕೂಡ.
ಅದಕ್ಕೆ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅಂತ ಮನ್ಸತಿ. ಆದರೆ ಏನು ಮಾಡೋದು, ಅವ್ರು ಕರ್ಸ್ಕೊಂಡಾಗ ನಾವೇನು ಮಾಡೋಕ್ಕಾಗೋದಿಲ್ಲ, ನಾವು ಹೋಗಲೇಬೇಕು, ವಿಧಿ ಇಲ್ಲ. ಹುಡುಗರು ನಮ್ಮ ಡ್ರೀಮ್ ಬೈಕ್ಗಳು ಎರಡು ಹೋಯ್ತಾವೆ, ಅದರಲ್ಲಿಬ್ಬರು ಇದರಲ್ಲಿಬ್ಬರು ವಿತೌಟ್ ಹೆಲ್ಮೆಟು. ಅದು